सलाम जी, नमस्ते जी, सभी रहो हंसते जी। बच्चों, आज हम दूसरा पाठ मिर्च मसाला इसको हम सीखेंगे। मिर्च मसाला ये एक लोक कथा है और एक हास्य कथा भी है। इसको आप पूर्ण देखिए। और इससे पहले आपसे एक विनती है कि आप इस चैनल को सब्सक्राइब कीजिए और शेयर कीजिए, जिससे आने वाली मेरी सभी वीडियो को आप देख सकेंगे और सीख सकेंगे। ನಮಸ್ತೆ ರೀ ಎಲ್ಲರೂ ಬಾಳಿ ನಗುತ್ತಾರೆ ಮಕ್ಕಳೇ, ಇಂದು ನಾವು ಹೊಸ ಪಾಠ ಮಿರ್ಚ್ ಮಸಾಲ ಕಲಿಯೋಣ. ಇದೊಂದು ಹಾಸ್ಯ ಕಥೆ. ಇದನ್ನು ನೀವು ಪೂರ್ತಿ ನೋಡಿ ಮತ್ತು ಕಲಿಯಿರಿ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡಿ. ಅದರಿಂದ ಮುಂದೆ ಬರುವ ನನ್ನ ಎಲ್ಲ ವೀಡಿಯೋಸ್ಗಳನ್ನು ನೀವು ನೋಡಬಹುದು ಮತ್ತು ಕಲಿಯಬಹುದು. ಬನ್ನಿ ಈಗ ನಾವು ಪಾಠವನ್ನು ಕಲ್ತ್ಕೊಳ್ಳೋಣ. एक दिन शाम को भोलू आंगन में बैठकर दूध पी रहा था. उसे खांसी आई. दूध का लोटा लुढ़क गया तथा थोड़ा सा दूध मुख से निकलकर ज़मीन पर फैल गया. फैले दूध में उसको 2 पंख दिखाई दिए. वो घबरा गया. अपनी पत्नी हीरा को बुलाकर कहा, देखो, तुम किसी से नहीं कहोगी तो मैं तुमसे एक बात बताऊं? कसम से किसी से नहीं कहूँगी, पत्नी बोली. भोलू ने दूध में पंख की बात बता दी. एक दिन ಒಂದು ದಿನ, one day, शाम को, शाम ಅಂದರೆ ಸಂಜೆ, ಈವ್ನಿಂಗ್, ಭೋಲು ಆಂಗನ್ ಮೇ ಬೈಟ್ಕರ್, ಆಂಗನ್ ಅಂದರೆ ಅಂಗಳ, ಭೋಲು ಅಂಗಳದಲ್ಲಿ ಬೈಟ್ಕರ್ ಕುಳಿತುಕೊಂಡು ದೂದ್ ಪೀ ರಹಾ ಥಾ, ಹಾಲು ಕುಡಿತಾ ಇದ್ದ. ಒನ್ ಡೇ ಈವ್ನಿಂಗ್ ಭೋಲು ವಾಸ್ ಸಿಟ್ಟಿಂಗ್ ಇನ್ ದ ವರಾಂಡಾ ಆ್ಯಂಡ್ ಹಿ ವಾಸ್ ಡ್ರಿಂಕಿಂಗ್ ಮಿಲ್ಕ್. ಉಸೆ ಖಾಂಸಿ ಆಯಿ, ಖಾಂಸಿ ಮೀನ್ಸ್ ಕಾಫ್, ಅವನಿಗೆ ಕೆಮ್ಮು ಬಂತು. ದೂದ್ ಕಾ ಲೋಟ ಲುಢಕ್ ಗಯಾ, ದೂದ್ ಕಾ ಲೋಟ ಹಾಲಿನ ಗ್ಲಾಸ್, ಮಿಲ್ಕ್ ಗ್ಲಾಸ್, ಲುಢಕ್ ಗಯಾ ಕೆಳಗೆ ಬಿದ್ದೋಯ್ತು, ಉರುಳ್ಕೊಂತು. ಮಿಲ್ಕ್ ಗ್ಲಾಸ್ ಫೆಲ್ ಡೌನ್. ತಥಾ ಆ್ಯಂಡ್ ಮತ್ತು, ಥೋಡಾಸ ದೂದ್, ಥೋಡಾಸ ಅಂದರೆ ಸ್ವಲ್ಪ, ಸಮ್ ಮಿಲ್ಕ್, ಮುಖ್ ಸೆ ನಿಕಲ್ಕರ್, ಫ್ರಮ್ ಹಿಸ್ ಮೌತ್, ಅವನ ಬಾಯಿಯಿಂದ, ಜಮೀನ್ ಪರ್ ಫೈಲ್ ಗಯಾ, ಜಮೀನ್ ಅಂದ್ರೇನು, ನೆಲ, ಫ್ಲೋರ್. ಥೋಡಾಸ ದೂದ್ ಸ್ವಲ್ಪ ಹಾಲು, ಮುಖ್ ಸೆ ನಿಕಲ್ಕರ್ ಅವನ ಬಾಯಿಯಿಂದ ಹೊರಟು, ಜಮೀನ್ ಪರ್ ನೆಲದ ಮೇಲೆ, ಫೈಲ್ ಗಯಾ ಅಂದರೆ ಹರಡಿತು. ಸಮ್ ಮಿಲ್ಕ್ ಫ್ರಮ್ ಹಿಸ್ ಮೌತ್ ಕೇಮ್ ಔಟ್ ಆ್ಯಂಡ್ ಫೆಲ್ ಆನ್ ದ ಫ್ಲೋರ್ ಆ್ಯಂಡ್ ಸ್ಪ್ರೆಡ್. ಫೈಲ್ ಮಿಸ್ ಸ್ಪ್ರೆಡ್. ಫೈಲೆ ದೂದ್ ಮೇ ಉಸ್ಕೋ 2 ಪಂಖ್ ದಿಖಾಯಿ ದಿಯೆ. ಫೈಲೆ ದೂದ್ ಮೇ ಹರಡಿದ ಹಾಲಿನಲ್ಲಿ, ನೆಲದ ಮೇಲೆ ಹಾಲು ಹರಡ್ಕೊಂಡ್ಬಿಟ್ಟಿತ್ತಲ್ವಾ, ಆ ಹಾಲಿನಲ್ಲಿ, ಉಸ್ಕೋ ಅವನಿಗೆ, 2 ಪಂಖ್ 2 ಪಂಖ್ ಅಂದರೆ ರೆಕ್ಕೆ, ದಿಖಾಯಿ ದಿಯೆ ಕಾಣಿಸಿತು. ಇನ್ ದ ಸ್ಪ್ರೆಡ್ ಮಿಲ್ಕ್ ಹಿ ಸಾ 2 ಪಂಖ್, ಪಂಖ್ ಮೀನ್ಸ್ ವಿಂಗ್ಸ್. ಇನ್ ದ ಸ್ಪ್ರೆಡ್ ಮಿಲ್ಕ್ ಹಿ ಸಾ 2 ವಿಂಗ್ಸ್. ಓ ಘಬ್ರಾ ಗಯಾ, ಅವನು ಗಾಬರಿಯಾದ. ಹಿ ವಾಸ್ ಫ್ರೈಟೆಂಡ್. ಅಪ್ನಿ ಪತ್ನಿ ಹೀರಾ ಕೋ ಬುಲಾಕರ್ ಕಹಾ, ತನ್ನ ಪತ್ನಿ ಹೀರಾನ ಕರೆದು, ಬುಲಾಕರ್ ಅಂದರೆ ಕರೆದು, ಕಹಾ ಹೇಳಿದ, ಹಿ ಕಾಲ್ಡ್ ಹಿಸ್ ವೈಫ್ ಹೀರಾ ಆ್ಯಂಡ್ ಸೆಡ್, ದೇಖೋ ನೋಡು, ತುಮ್ ಕಿಸಿ ಸೆ ನಹಿ ಕಹೋಗಿ, ನೀನು ಕಿಸಿ ಸೆ ಯಾರಿಗೂ, ನಹಿ ಕಹೋಗಿ ಹೇಳಲ್ಲ ಅಂದರೆ, ಮೈ ತುಮ್ ಸೆ ಏಕ್ ಬಾತ್ ಬತಾವು, ನಾನು ನಿನಗೆ ಒಂದು ವಿಷಯ ಹೇಳ. ಲುಕ್, तुम किसी को नहीं कहोगी. Look, if you don't tell anybody, then I will tell you something. कसम से, ಸತ್ಯವಾಗಿ, ಪ್ರಮಾಣವಾಗಿ, ಕಿಸಿ ಸೆ ನಹಿ ಕಹೂಂಗಿ, ಯಾರಿಗೂ ಹೇಳಲ್ಲ. कसम से मीन्स ಪ್ರಾಮಿಸ್, I won't tell anybody. पत्नी बोली, वाइफ सेड. ಭೋಲು दूध में ಪಂಖ್ ಕಿ ಬಾತ್ ಬತಾ ದಿ. ಭೋಲು ಏನು ಮಾಡ್ತಾನೆ, ಹಾಲಿನಲ್ಲಿ ಕಂಡ ರೆಕ್ಕೆಯ ಬಗ್ಗೆ ಹೇಳಿಬಿಡ್ತಾನೆ. ಹಿ ಸೆಡ್ ಟು ಹಿಸ್ ವೈಫ್ ಅಬೌಟ್ ದಟ್ he saw
2 wings in the milk. हीरा इस बात को पचा न पाई. ಹೀರಾ ಇಸ್ ಬಾತ್ ಕೋ ಈ ವಿಷಯವನ್ನು ಪಚಾನ ಅಂದರೆ ಅರಗಿಸ್ಕೊಳ್ಳುವುದು. ಪಚಾ ಮೀನ್ಸ್ ಡೈಜೆಸ್ಟ್. ಹೀರಾ ಈ ವಿಷಯವನ್ನು ಅವಳಿಗೆ ತಡ್ಕೊಳ್ಳೋಕ್ಕೆ ಆಗಲಿಲ್ಲ. ಶಿ ಕುಡ್ ನಾಟ್ ಡೈಜೆಸ್ಟ್ ದಿಸ್ ಸೀಕ್ರೆಟ್. ಉಸ್ಕಾ ಪೇಟ್ ಫೂಲ್ನೆ ಲಗ. ಅವಳ ಹೊಟ್ಟೆ ಫೂಲ್ನ ಅಂದರೆ ಉಬ್ಬಿಕೊಳ್ಳೋದು. ಹೊಟ್ಟೆ ಉಬ್ಬುತ್ತಾ ಹೋಯಿತು. ಹರ್ ಸ್ಟಮಕ್ ಸ್ಟಾರ್ಟೆಡ್ ಬಲ್ಜಿಂಗ್. ಅಪ್ನಿ ಪಡೋಸನ್ ಚಂಪಾ ಸೆ ಕಹ. ತನ್ನ ಪಡೋಸನ್ ಅಂದರೆ ನೆರೆಯ, ತನ್ನ ನೆರೆಯ ಗೆಳತಿ ಚಂಪಾಗೆ ಹೇಳ್ತಾಳೆ. ಶಿ ಟೋಲ್ಡ್ ಇಟ್ ಟು ಹರ್ ನೈಬರ್ ಚಂಪಾ. ಏಕ್ ರಾಸ್ ಕಿ ಬಾತ್ ಹೇ. ಒಂದು ರಾಜ್ ಅಂದರೆ ಗುಟ್ಟಿನ ರಹಸ್ಯದ ವಿಷಯ. ದೇರ್ ಈಸ್ ಒನ್ ಸೀಕ್ರೆಟ್. ಜಾನ್ತಿ ಹೋ, ನಿಂಗೆ ಗೊತ್ತಾ? ಡೂ ಯು ನೋ? ಆಜ್ ಕ್ಯಾ ಹುವಾ, ಇವತ್ತೇನಾಯಿತು ಅಂತ. ವಾಟ್ ಹ್ಯಾಪನ್ ಟುಡೇ? ಉನ್ಕೆ ಮುಖ್ ಸೆ, ಅವರ ಬಾಯಿಯಿಂದ, ಫ್ರಮ್ ಹಿಸ್ ಮೌತ್, ಕಬೂತರ್ ಕೆ ಪಂಖ್ ನಿಕ್ಲೆ. ಕಬೂತರ್ ಮೀನ್ಸ್ ಪಿಜನ್, ಪಾರಿವಾಳ. ಪಾರಿವಾಳದ ರೆಕ್ಕೆಗಳು ಬಂತು. ಫ್ರಮ್ ಹಿಸ್ ಮೌತ್ ಪಿಜನ್ಸ್ ವಿಂಗ್ಸ್ ಕೇಮ್ ಔಟ್. ಬಹುತ್ ಸಾರೆ, ಸೋ ಮೆನಿ, ಭಾಳಷ್ಟು ರೆಕ್ಕೆ ಅವರ ಬಾಯಿಯಿಂದ ಹೊರಗೆ ಬಂತು. ಮುझे ಚಿಂತಾ ಹೋ ರಹಿ ಹೇ, ನನಗೆ ಚಿಂತೆ ಆಗ್ತಿದೆ. ಐ ಆಮ್ ವರಿಡ್. ಪರ್ ಕಿಸಿ ಸೆ ಮತ್ ಕಹನಾ. ಪರ್ ಆದರೆ, ಕಿಸಿ ಸೆ ಯಾರಿಗೂ, ಮತ್ ಕಹನಾ ಹೇಳಬಾರ್ದು. ಡೋಂಟ್ ಟೆಲ್ ಇಟ್ ಟು ಎನಿಬಡಿ. ಚಂಪಾ ಬೋಲಿ. ಚಂಪಾ ಸೆಡ್. ತುಮ್ ಭೀ ಕಿಸಿ ಸೆ ಮತ್ ಕಹನಾ. ನೀನು ಯಾರಿಗೂ ಹೇಳಬೇಡ. ಯು ಆಲ್ಸೋ ಶುಡ್ ನಾಟ್ ಟೆಲ್ ಎನಿಬಡಿ. ಲೋಗ್ ಬಾತ್ ಕಾ ಬತಂಗಡ್ ಬನಾ ದೇಂಗೆ. ಈ ಜನಗಳಿಗೆ ವಿಷಯ ಗೊತ್ತಾದರೆ ಏನು ಮಾಡ್ತಾರೆ? ಜನಗಳು ಈ ಮಾತಿಗೆ ಬತಂಗಡ್ ಅಂದರೆ ಅದೇ ಒಂದು ದೊಡ್ಡ ವಿಷಯ ಮಾಡಿಬಿಡ್ತಾರೆ. ಪೀಪಲ್ ಮೇಕ್ ಇಟ್ ಎ ಬಿಗ್ ಇಶ್ಯೂ. ಚಂಪಾ ಸೆ ರಹಾ ನಾ ಗಯಾ. ಚಂಪಾಗೆ ತಡೆಯೋಕ್ಕಾಗಲಿಲ್ಲ ಈ ಸೀಕ್ರೆಟ್ನ. ಚಂಪಾ, ಶಿ ಕುಡ್ ನಾಟ್ ಬೇರ್ ದಿಸ್ ಸೀಕ್ರೆಟ್. ಉಸೆ ಲಗಾ कि अगर ये बात किसी से नहीं कहेगी तो उसका पेट फट जाएगा. उसे लगा, ಅವಳಿಗೆ ಅನ್ನಿಸ್ತು. ಶಿ ಥಾಟ್, ಅಗರ್ ಒಂದು ವೇಳೆ, ಯೇ ಬಾತ್ ಕಿಸಿ ಸೆ ನಹಿ ಕಹೇಗಿ ಈ ವಿಷಯವನ್ನು ಯಾರಿಗೂ ಅವಳು ಹೇಳ್ದಲೇ ಇದ್ದರೆ, ಉಸ್ಕಾ ಪೇಟ್ ಫಟ್ ಜಾಯೇಗಾ ಅವಳ ಹೊಟ್ಟೆ ಒಡೆದೋಗುತ್ತೆ. ಶಿ ಥಾಟ್, ಸಪೋಸ್ ಶಿ didn't tell this anybody, then her stomach will burst. अपनी सहेली चमेली को देखते ही उसने सारी बात उगल दी. अपनी सहेली, सहेली ಅಂದರೆ ಗೆಳತಿ, ತನ್ನ ಗೆಳತಿ. ಚಮೇಲಿ ಕೋ ದೇಖ್ತೆ ಹಿ, ತನ್ನ ಗೆಳತಿ ಚಮೇಲಿ ಅನ್ನುವವಳ ನೋಡಿದ ತಕ್ಷಣ, ಉಸ್ನೆ ಸಾರಿ ಬಾತ್ ಉಗಲ್ ದಿ ಎಲ್ಲ ವಿಷಯಗಳನ್ನು ಹೇಳಿಬಿಡ್ತಾಳೆ. When she saw her friend Chameli, she told everything to her. कहने से पहले चमेली से वादा करवा लिया. कहने से पहले, ಆ ರಹಸ್ಯವನ್ನು ಹೇಳುವುದಕ್ಕಿಂತ ಮುಂಚೆ, ಬಿಫೋರ್ ಟೆಲಿಂಗ್ ದಟ್ ಸೀಕ್ರೆಟ್, ಚಮೇಲಿ ಸೆ ವಾದ ಕರ್ವಾಲಿಯಾ. ಚಮೇಲಿಯಿಂದ ವಾದ ಅಂದರೆ ಪ್ರಮಾಣ, ಪ್ರಾಮಿಸ್ ತಗೊಳ್ತಾಳೆ. ಶಿ ಟುಕ್ ಪ್ರಾಮಿಸ್ ಫ್ರಮ್ ಚಮೇಲಿ ಬಿಫೋರ್ ಟೆಲಿಂಗ್ ಹರ್ ಸೀಕ್ರೆಟ್. ಚಂಪಾ ಬೋಲಿ. ಚಂಪಾ ಸೆಡ್. ಚಂಪಾ ಹೇಳ್ತಾಳೆ, ದೇಖೋ ತೋ, ನೋಡು, ಭೋಲೂಜಿ ಕೋ ಆಜ್ ಖಾಂಸಿ ಆಯಿ. ಭೋಲೂಜಿಗೆ ಇವತ್ತು ಖಾಂಸಿ ಅಂದರೆ ಕೆಮ್ಮು ಬಂತು. ಭೋಲೂಜಿಗೆ ಇವತ್ತು ಕೆಮ್ಮು ಬಂತು. और उनके मुख से एक पूरा कबूतर निकला. ಅವರ ಬಾಯಿಯಿಂದ ಒಂದು ಪೂರ್ತಿ ಪಾರಿವಾಳ ಬಂತು. चमेली को विश्वास नहीं हुआ. देखो तो, लुक, भोलू जी को आज खांसी आई. भोलू जी had cough today. और उनके मुख से, एंड फ्रॉम हिज माउथ, एक पूरा कबूतर निकला. वन कंप्लीट पिजन केम आउट. ಚಮೇಲಿ ಕೋ ವಿಶ್ವಾಸ ನಹಿ ಹುವಾ. ಚಮೇಲಿಗೆ ವಿಶ್ವಾಸನೇ ಆಗಲಿಲ್ಲ, ನಂಬಿಕೆನೇ ಆಗಲಿಲ್ಲ. ಚಮೇಲಿ ಕುಡ್ ನಾಟ್ ಬಿಲೀವ್. ಪೂರಾ ಕಬೂತರ್,
पूर्ति पारिवाಳ ना, कंप्लीट पिजन। कबूतर तो इतना बड़ा पक्षी है। कबूतर इಷ್ಟೊಂದು ದೊಡ್ಡ ಪಕ್ಷಿ, खाया कैसे होगा, ಹೇಗೆ ತಿಂದಿರ್ಬೋದು? कंप्लीट पिजन, पिजन is a such a big bird. खाया कैसे होगा, how he might have eaten. ಹೇಗೆ ಹೇಗೆ ತಿಂದಿರಬಹುದು? कुछ ही देर बाद किसी पड़ोसन ने सुना कि भोलू के मुख से झुंड के झुंड कबूतर, कौवे, गौरैये, मुर्गे आदि निकल रहे हैं। किसी के कुछ ही देर बाद, ಕೆಲವೇ ಸಮಯದ ನಂತರ, ಆಫ್ಟರ್ ಸಮ್ ಟೈಮ್, ಕಿಸಿ ಪಡೋಸನ್ ನೇ ಸುನಾ, ಸಮ್ ನೈಬರ್ ಹರ್ಡ್, ಯಾರೋ ಒಬ್ಬ ನೆರೆಯವರಿಗೆ ಗೊತ್ತಾಗುತ್ತೆ ವಿಷಯ, ಕಿ ಭೋಲು ಕೆ ಮುಖ್ಸೆ, ಭೋಲುವಿನ ಬಾಯಿಯಿಂದ, ಭೋಲು ಬಾಯಿಯಿಂದ, ಝುಂಡ್ ಕೆ ಝುಂಡ್, ಝುಂಡ್ ಅಂದರೆ ಗುಂಪು ಗುಂಪು, ಗುಂಪು ಗುಂಪು, ಕಬೂತರ್ ಪಾರಿವಾಳ, ಕೌವೆ ಕಾಗೆ, ಗೌರಯ್ಯೆ ಗುಬ್ಬಚ್ಚಿ, ಮುರ್ಗೆ ಕೋಳಿ ಆದಿ ಮುಂತಾದವು ನಿಕಲ್ ರಹೆ ಹೇ, ಹೊರಗೆ ಬರ್ತಾ ಇದೆ. ಯಾರೋ ನೆರೆಯವರಿಗೆ ಬಾಯಿಯಿಂದ ಗೊತ್ತಾಗುತ್ತೆ, ಭೋಲು ಬಾಯಿಯಿಂದ ಗುಂಪು ಗುಂಪು ಪಾರಿವಾಳ, ಕಾಗೆ, ಗುಬ್ಬಚ್ಚಿ, ಕೋಳಿಗಳು ಮುಂತಾದ ಹೊರಗೆ ಬರ್ತಾ ಇದೆ. ಆಫ್ಟರ್ ಸಮ್ ಟೈಮ್ ಎ ನೈಬರ್ ಹರ್ಡ್ ದಟ್ ಫ್ರಮ್ ಭೋಲುಸ್ ಮೌತ್ ಎ ಗ್ರೂಪ್ ಆಫ್ pigeon, crows, sparrow, hens, etc. are coming out. गांव में यहाँ तक खबर फैल गई. गांव में ಊರಿನಲ್ಲಿ यहाँ तक ಇಲ್ಲಿಯವರೆಗೆ, ಖಬರ್ ಮೀನ್ಸ್ ನ್ಯೂಸ್, ವಿಷಯ ಸಮಾಚಾರ, ಫೈಲ್ ಗಯಿ ಹರಡಿತು, कि कई आकार तथा रंग के पक्षी, विदेशों के पक्षी भी भोलू के मुख से निकल रहे हैं और इन पक्षियों से आकाश भर गया है. राई का पहाड़ बन गया. गांव में यहाँ तक खबर फैल गई. In the village up to here the news spread. खबर फैल गई, फैलना ಅಂದರೆ ಹರಡಿತು, कि कई आकार के, so many types of, and तथा and रंग के, so many type of colors, birds, विदेशों के पक्षी, foreign birds are also coming from the mouth of भोलू. और इन पक्षियों से, from these birds, आकाश भर गया, from these birds sky has covered. राई का पहाड़ बन गया. राई means mustard, पहाड़ means mountain. Mustard became a mountain. ಊರಿನಲ್ಲಿ ಇಲ್ಲಿಯವರೆಗೆ ವಿಷಯ ಸಮಾಚಾರ ಹರಡಿತು, ಏನು ಅಂತಂದರೆ, ಕೈ ಆಕಾರಕ್ಕೆ, ಎಷ್ಟೋ ಆಕಾರದ ಮತ್ತು ರಂಗಕ್ಕೆ ಬಣ್ಣದ ಪಕ್ಷಿಗಳು, ವಿದೇಶೋಂಕೆ ಪಕ್ಷಿ ಭೀ, ವಿದೇಶಗಳ ಪಕ್ಷಿಗಳು ಸಹ, ಭೋಲೂಕೆ ಮುಖ್ಸೆ, ಭೋಲುವಿನ ಬಾಯಿಯಿಂದ, ನಿಕಲ್ ರಹೆ ಹೇ ಹೊರಡ್ತಾ ಇವೆ, ಔರ್ ಇನ್ ಪಕ್ಷಿಯೋನ್ಸೆ ಈ ಪಕ್ಷಿಗಳಿಂದ, ಆಕಾಶ ಭರ್ ಗಯಾ ಹೇ ಆಕಾಶ ತುಂಬಿಟ್ಟಿದೆ. ರಾಯಿ ಕ ಪಹಾಡ್ ಬನ್ ಗಯಾ, ರಾಯಿ ಅಂದರೆ ಸಾಸುವೆ, ಸಾಸುವೆಯಿಂದ ಏನಾಯಿತು, ಬೆಟ್ಟ ಆಗೋಯ್ತು, ಪಹಾಡ್ ಅಂದರೆ ಬೆಟ್ಟ. ये चमत्कार देखने के लिए दूर दूर से लोग आने लगे. ಈ ಚಮತ್ಕಾರವನ್ನು ನೋಡಲು ಜನರು ದೂರ ದೂರ ಸೆ, ದೂರ ದೂರದಿಂದ, ಲೋಗ್ ಆನೆ ಲಗೆ ಜನ ಬರತೊಡಗಿದರು. ಟು ಸಿ ದಿಸ್ ವಂಡರ್ ಫ್ರಮ್ ಫಾರ್ ಡಿಸ್ಟೆನ್ಸ್ ಪೀಪಲ್ ಸ್ಟಾರ್ಟೆಡ್ ಕಮಿಂಗ್. बेचारा भोलू भयभीत होकर किसी एक पेड़ पर छिप गया था. बेचारा ಅಂದರೆ ಪಾಪ ಬಡಪಾಯಿ ಭೋಲು, ಭಯಭೀತ್ ಹೋಕರ್ ಗಾಬರಿಯಾಗಿ, ಕಿಸಿ ಏಕ್ ಪೇಡ್ ಪರ್ ಯಾವುದೋ ಒಂದು ಮರದ ಮೇಲೆ, छिप गया ಮರದ ಮೇಲೆ ಹತ್ತಿ, छिपना ಅಂದರೆ ಬಚ್ಚಿಟ್ಕೊಳ್ಳೋದು, ಅಡಗಿಕೊಂಡ್ಬಿಟ್ಟ. ಪೂರ್ ಫೆಲೋ ಭೋಲು, ही got frightened, भयभीत होकर किसी एक पेड़ पर, on some one tree, he climbed and छिप गया था and he hid there.
थोड़ी देर बाद आफ्टर सम टाइम ಸ್ವಲ್ಪ ಸಮಯದ ನಂತರ सब लोगों ने उसे ढूंढ निकाला. ಸ್ವಲ್ಪ ಸಮಯದ ನಂತರ ಸಬ್ ಲೋಗುನ್ ಎಲ್ಲ ಜನರು ಅವನನ್ನು ಢೂಂಢ್ ನಿಕಾಲ ಹುಡುಕಿ ಕಂಡುಹಿಡಿದ್ಬಿಟ್ರು. ಆಫ್ಟರ್ ಸಮ್ ಟೈಮ್ಸ್ ಪೀಪಲ್ ಸರ್ಚ್ಡ್ ಹಿಮ್ ಔಟ್. ಉಸ್ಕಿ ಘಬರಾಹಟ್ ದೇಖ್ಕರ್, ಅವನ ಗಾಬರಿ, ಅವನ ಭಯ ನೋಡಿ, ಪೀಪಲ್ ಸಾ ಹಿಸ್ ಫಿಯರ್. लोगों को समझ आया. देन पीपल केम टू नो कि किसी भी रहस्य को बताने से पहले, किसी भी ಯಾವುದೇ ರಹಸ್ಯವನ್ನು बताने से पहले ತಿಳಿಸುವುದಕ್ಕಿಂತ ಮುಂಚೆ 10 ಬಾರ್ ಸೋಚನಾ ಚಾಹಿಯೆ, 10 ಸಲ ಯೋಚನೆ ಮಾಡಬೇಕು. ಬಿಫೋರ್ ಟೆಲಿಂಗ್ ಎನಿ ಸೀಕ್ರೆಟ್ ವಿ ಶುಡ್ ಥಿಂಕ್ 10 ಬಾರ್ 10 ಟೈಮ್ಸ್. ವಿ ಶುಡ್ ಥಿಂಕ್ 10 times before telling any secret to anybody. Thanks.